ಈ ಚಿಕ್ಕ ಹುಡುಗರಲ್ಲಿ ಹಸ್ತಮೈಥುನ ಇದರದನ್ನೆಲ್ಲ ಅದ್ರ ಬಗ್ಗೆ ಒಂದು ನಾವು ಗೀಳು ಚಟ ಆಗಬಾರ್ದು ಅಂತ ಹೇಳ್ತೀವಿ. ಇನ್ನೊಂದು, ಯಾವುದೇ ಒಂದು ಹಸ್ತಮೈಥುನ ಮಾಡಲೇಬೇಕು ಅಂತಲೂ ಇಲ್ಲ, ಮಾಡಿದರೆ ಯಾವಾಗಲೋ ಒಮ್ಮೆ ಮಾಡಿ ಮರೆತರೆ ಅದರಿಂದ ತೊಂದರೆನೂ ಇಲ್ಲ. ಇದು ಯಾವುದು ಹಸ್ತಮೈಥುನ ಮಾಡದೇ ಇದ್ದರೆ ವೀರ್ಯಸ್ಖಲನ, ನಿದ್ದೆನಲ್ಸ್ಖಲನ, ಸ್ವಪ್ನಸ್ಖಲನ ಆಗೇ ಆಗುತ್ತೆ. ಆದ್ದರಿಂದ ಈಗ ಆ ದಿನಗಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಏನಾಗುತ್ತೆ, ಈ ಅಡೋಲೆಸೆಂಟ್ ಏಜ್, ಹದಿವಯಸ್ಸಿನ ಹುಡುಗರು ಅವರ ಆದ್ಯತೆಗಳ ಬಗ್ಗೆ ಯೋಚನೆ ಮಾಡಬೇಕು. ಓದಬೇಕು, ನಾವು ನನ್ನ ಕಾಲ ಮೇಲೆ ನಿಂತ್ಕೋಬೇಕು, ಕೆಲಸ ತಗೋಬೇಕು, ಆಮೇಲೆ ಒಂದು ವಯಸ್ಸಿನ ತನಕ ಆದ ನಂತರ ತನ್ನ ಕಾಲ ಮೇಲೆ ತಾನು ನಿಂತಾಗ ಮದುವೆ ಆಗಬೇಕು. ಮದುವೆ ಆದಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ಆದ್ದರಿಂದ ಇದನ್ನು ನೀವು ಎಷ್ಟು ದಿವಸ ಆದಷ್ಟು ಲೈಂಗಿಕ ಭಾವನೆಗಳನ್ನು ಮನಸ್ಸಿನಲ್ಲಿ ಹಿಡಿತದಲ್ಲಿಟ್ಕೊಂಡು ಅದನ್ನು ಯಾವ ರೀತಿ ನೀವು ಕಂಟ್ರೋಲ್ ಮಾಡ್ಕೋಬೋದು ಅಂತ ಇಟ್ಕೊಂಡಾಗ ಯಾವುದೇ ತೊಂದರೆ ಇರಲ್ಲ. ಯಾಕಂದರೆ ನಿಮ್ಮ ಮನಸ್ಸಿಗೆ ನಿಮಗೆ ಗೊತ್ತು ಯಾವುದು ಮುಖ್ಯ, ಯಾವುದು ಮುಖ್ಯ ಇಲ್ಲ, ಯಾವುದಕ್ಕೆ ನೀವು ಕಾಯ್ಬೋದು, ಇನ್ನೂ ಯಾವುದನ್ನು ನೀವು ಅವಾಯ್ಡ್ ಮಾಡ್ಬೋದು, ಯಾವುದನ್ನು ಚಟವಾಗಿ ಮಾಡ್ಕೊಳ್ಬಾರ್ದು. ಇದೆಲ್ಲದ್ರ ಬಗ್ಗೆ ಅರಿವಿಟ್ಕೊಂಡು ನಿಮ್ಮ ಪ್ರೈಮರಿ ಆದ್ಯತೆಗಳು ಅಂತ ನಾವು ಯಾವಾಗ ಹೇಳ್ತೀವಿ, ನೀವು ಅದ್ರ ಬಗ್ಗೆ ನೀವು ಯೋಚನೆ ಮಾಡಿದಾಗ ಇದೆಲ್ಲ ತನಗೆ ತಾನಾಗೆ ಕಡಿಮೆ ಆಗತ್ತೆ. ಯಾವಾಗಾದರೂ ಎಷ್ಟು ದಿವಸ, ಎಷ್ಟೋ ವರ್ಷಗಳು, ಎಷ್ಟೋ ಹಸ್ತಮೈಥುನ ಮಾಡಿರಲ್ಲ, ಬೇರೆದ್ರ ಬಗ್ಗೆ ಎಲ್ಲ ನಿಮ್ಮ ಮನಸ್ಸು ತುಂಬಿದಾಗ ಕಂಟಿನ್ಯೂಸ್ ಆಗಿ ಇನ್ನೊಬ್ಬರ ಜೊತೆ ಮಾತಾಡ್ತಾ ಇರಿ, ಬೇರೆ ಚಟುವಟಿಕೆಗಳಲ್ಲಿ ಅಥವಾ ನಿಮ್ಮ ಹವ್ಯಾಸಗಳಲ್ಲಿ ತೊಡಗಿಸ್ಕೊಳ್ಳಿ, ಪರೀಕ್ಷೆಗೆ ಚೆನ್ನಾಗಿ ಓದಿ, ಫ್ರೆಂಡ್ಸ್ ಜೊತೆ ಕಾಲ ಕಳೀರಿ, ದೊಡ್ಡವ್ರ ಜೊತೆ ಕಾಲ ಕಳೀರಿ. ಈ ಥರ ಎಲ್ಲ ಒಳ್ಳೆ ಹವ್ಯಾಸಗಳು, ಒಳ್ಳೆ ಚಟುವಟಿಕೆಗಳಿದ್ದಾಗ ಇದೆಲ್ಲ ಮನಸ್ಸಿಗೆ ಯೋಚನೆ ಬರೋದೇ ಇಲ್ಲ. ಆವಾಗ ನಿಮ್ಮನ್ನು ನೀವು ಹೇಗೆ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ನಿಮ್ಮ ಕೈನಲ್ಲೇ ಇದೆ, ನಿಮ್ಮ ಕೈನಲ್ಲಿರೋ ಹಿಡಿತ. ಯಾವುದೇ ಒಂದು ರೀತಿಯಾಗಿ ಬೇರೆ ಯಾವುದಕ್ಕೆ ಕೆಟ್ಟ ಚಟಗಳಿಗೆ ಒಳಗಾಗ್ದಂಗೆ ನೀವು ಹೇಗೆ ನೋಡ್ಕೋತೀರೋ ಇದನ್ನು ಅದೇ ರೀತಿ ನೋಡಿಕೊಂಡ್ರೆ ಖಂಡಿತವಾಗ್ಲೂ ಯಾವುದೇ ಸಮಸ್ಯೆ ಇರೋಲ್ಲ.